I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. Maybe someday you'll have it your way. Maybe someday it'll all work out. Until then, nope, nope. ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಉಷಾ ಇನ್ ಮೈ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಷಯ ಏನಪ್ಪ ಅಂದರೆ ಮಾಮೂಲಿ ಮಾರ್ನಿಂಗ್ ರೂಟೀನ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನೊಂದೇನಪ್ಪ ಅಂದರೆ ಈ ಟೊಮೊಟೊ ಬಾತ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದೇ ಮಸಾಲೆ ಹಾಕಿ, ಅಂದರೆ ಮಸಾಲೆ ಹಾಕ್ದಂಗೆ ಅನ್ನಿಸ್ಬಾರ್ದು, ಮಸಾಲೆನೂ ಹಾಕಿರಬೇಕು. ಆ ಥರ ಪರ್ಫೆಕ್ಟಾಗಿ ಸೂಪರಾಗಿ ಟೇಸ್ಟಿಯಾಗಿ ಟೊಮೊಟೊ ಬಾತ್ ಮಾಡೋದನ್ನ ಈ ವ್ಲಾಗಲ್ಲೇ ತೋರಿಸ್ತೀನಿ. ಇಲ್ಲಿಂದ ಇತ್ತಾಗೆ ನಾನು ಯಾವ ರೀತಿ ಅಂದರೆ ಟಿಫನ್ಗಳನ್ನ ರೆಡಿ ಮಾಡ್ತೀನೋ ಅದನ್ನ ತೋರಿಸ್ತಾ ಹೋಗ್ತೀನಿ. ಇವಾಗ ಎದ್ದುಬಿಟ್ಟು ದೇವ್ರಿಗೆ ಕೈ ಮುಗಿದು ಹೊರಗೆ ಬಂದರೆ ಕೋತಿಗಳೆಲ್ಲ ಈ ಟವರ್ ಕಂಬದಲ್ಲಿ ಕೂತ್ಕೊಂಡಿದ್ವು. ನಾನು ಬಾಗಿಲು ತೆಗ್ದಿರೋದು ನೋಡಿಬಿಟ್ಟು ಒಂದು ಕೋತಿ ಯಾವ ಥರ ಓಡ್ಬಿಡ್ತಾಯಿದೆ ನೋಡಿ. ಅದು ನಾನು ಬಾಗಿಲು ತೆಗೆದು ಬಂದಲ್ಲ, ನೋಡಿಬಿಟ್ಟು ಏನಾದರೂ ಎತ್ಕೊಂಡು ಹೋಗೋಣ ಅಂತ ಬರ್ತಾಯಿತ್ತು. ಸರಿ ಅಂತಂದೇಳಿ ಇವಾಗ ಒಳಗೆ ಬಂದುಬಿಟ್ಟು ಬಾಗಿಲು ಹಾಕ್ಬಿಟ್ಟು ಇವಾಗ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದಾಯಿತು. ಕಸ ಗುಡಿಸ್ಬಿಟ್ಟು ನೆಲ ಒರೆಸಿ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟಿಗೆ ಬೆಳಗ್ಗೆನೇ ನೆಲ ಒರೆಸ್ಬಿಟ್ರೆ ಯಾರೂ ಓಡಾಡಲ್ಲ. ಆದ್ದರಿಂದ ಬೆಳಗ್ಗೆನೇ ಒರೆಸ್ಕೊಬಿಟ್ರೆ, ಅಂದರೆ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ಬೆಳಗ್ಗೆನೇ ಒರೆಸ್ಬಿಟ್ರೆ ಯಾರೋ ಮಲಗಿರ್ತಾರಲ್ರ ಎಲ್ಲರೂ, ಅಷ್ಟೊಂದು ಗಲೀಜಾಗಲ್ಲ. ಅವಾಗ ಹೋಗ್ತಾನೆ ಒರೆಸಿರ್ತೀವಿ, ಆ ಮಕ್ಕಳು ಓಡಾಡ್ತಿರ್ತಾರೆ, ತುಂಬ ಕೋಪನೇ ಬಂದುಬಿಡುತ್ತೆ. ಅದಕ್ಕೆ ಹೇಳಿದ್ದು. ಇವಾಗ ಒಳಗೆಲ್ಲ ಒರೆಸಿದ್ದಾಯಿತು. ಬಕೆಟೆಲ್ಲ ಎತ್ತಿಟ್ಬಿಟ್ಟು ಇವಾಗ ಹೊರಗೆ ಗುಡಿಸ್ತಾಯಿದ್ದೀನಿ. ಗುಡಿಸ್ಬಿಟ್ಟು ಹೊರಗೇನಿಲ್ಲ, ಆಚೆ ನೀರು ಹಾಕ್ತಾಯಿಲ್ಲ. ಪೂಜೆ ಮಾಡೋ ದಿನ ಅಷ್ಟೇ ಹಾಕ್ತೀನಿ. ಇವಾಗ ನಾನು ಬಟಾಣಿ ಯೂಸ್ ಮಾಡ್ತಾಯಿಲ್ಲ, ಇವತ್ತು ಕಡಲೆ ಯೂಸ್ ಮಾಡಿಕೊಂಡು ಟೊಮೊಟೊ ಬಾತ್ ಮಾಡ್ತಿದ್ದೀನಿ. ಕಡಲೆಯಿಂದ ಟೊಮೊಟೊ ಬಾತು, ಟೊಮೊಟೊ ಬಾತ್ ಅಂತ ಚೆನ್ನಾಗಿರುತ್ತೆ ಟೇಸ್ಟು. ಹಸಿ ಕಡಲೆ ತೊಗೊಂಡು ಮಾಡ್ಕೊತಾ ಇದ್ದೀನಿ. ಅಂದರೆ ನಾವು ಟೊಮೊಟೊ ಬದಲು ಬಟಾಣಿ ಬದಲು ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇವಾಗ ಪಲಾವ್ಗೆ ಅವರೆಕಾಳು ಹಾಕ್ಬಿಟ್ಟು ಪಲಾವ್ ಮಾಡ್ತೀವಲ್ವ, ಅದೇ ಥರ ನಾನು ಏನು ಕಡಲೆ ಇರೋದ್ರಿಂದ ಕಡಲೆನೇ ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದು ಕುಕ್ಕರ್ ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ತೊಳೆದಿಟ್ಟಿದ್ದೀನಲ್ಲ, ನೀರು ಹಾಗೆ ಇರುತ್ತೆ. ಅದಕ್ಕೆ ಇವಾಗ ತಾನೇ ತೊಳೆದಿಟ್ಟೆ, ಯಾಕಂದರೆ ಕಬೋರ್ಡಲ್ಲೇ ಎಲ್ಲ ಇಟ್ಟಿರ್ತೀವಲ್ಲ, ಜಿರಳೆಗಳು ಎಲ್ಲ ಓಡಾಡಿರ್ತವೆ. ಆದ್ದರಿಂದ ನಾನು ಯಾವಾಗ ಅಡುಗೆ ಮಾಡ್ತೀನಿ ಆವಾಗ ತೊಳೆದು ಯೂಸ್ ಮಾಡ್ತೀನಿ. ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಅದೊಂದು ಸ್ವಲ್ಪ ಫ್ರೈ ಆಗಬೇಕು. ಅಂದರೆ ಆ ಘಮ ಬರುತ್ತೆ ಫ್ರೈ ಆಗಿರೋದು, ಆ ಘಮ ಬರೋವರೆಗೂ ಹುರ್ಕೊಳ್ಳೋದು ಸ್ಪೈಸಸ್ ಹಾಕ್ಕೊಂಡು ಅಷ್ಟೇ, ಇನ್ನೇನಿಲ್ಲ. ಈ ಕಡೆ ಇದು ರೆಡಿಯಾಗೋಷ್ಟರಲ್ಲೇ ಆ ಕಡೆ ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ, ಮಿಕ್ಸಿಗೆ ಏನೇನು ಬೇಕೋ ಎಲ್ಲದನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ಕೊತ್ತಂಬರಿ, ಸ್ವಲ್ಪ ಪುದೀನ ಇದ್ದರೆ ಪುದೀನ, ನನ್ನ ಹತ್ರ ಪುದೀನ ಎಲ್ಲ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನ ತುರಿ ಇಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಷ್ಟು ಬಿಟ್ಟರೆ ಇನ್ನೇನು ಹಾಕ್ಕೊಂಡಿಲ್ಲ. ಹಾಕ್ಕೊಂಡು ಆ ಕಡೆ ಇಟ್ಕೊಂಡೆ, ಸೈಡಿಗೆ ಎತ್ತಿಟ್ಕೊಂಡೆ. ಹಾಗೆ ಬೇರೆ ಕೆಲಸಗಳು ಇರ್ತಾವಲ್ಲ, ಮಕ್ಕಳಿಗೆ ಸ್ನಾನಕ್ಕೆ ಬಟ್ಟೆ ಹಾಕೋದಾಗಿರ್ಬೋದು, ಟವಲ್ಲು, ಗೀಸರ್ ಆನ್ ಮಾಡೋದು, ಅವೆಲ್ಲ ಈ ಫ್ರೀ ಟೈಮಲ್ಲಿ, ಫ್ರೈ ಆಗೋ ಟೈಮಲ್ಲಿ ಈ ಗ್ಯಾಪಲ್ಲಿ ಎಲ್ಲ ಕೆಲಸನೂ ಮಾಡ್ಕೊತಾ ಹೋಗ್ತೀನಿ ಒಂದೊಂದನ್ನು. ಇವಾಗ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಉದ್ದುದ್ದ ಹೆಚ್ಚಿನ ಈರುಳ್ಳಿನ ಹಾಕ್ಕೊಂಡು ಇನ್ನೂ ಫ್ರೈ ಮಾಡೋಕ್ಕೆ ಬಿಡ್ತೀನಿ. ಈ ಫ್ರೈ ಮಾಡೋಕ್ಕೆ ಬಿಟ್ಬಿಟ್ಟು ಇನ್ನೊಂದು ಇವತ್ತು ಸ್ನ್ಯಾಕ್ಸಿಗೆ ಅನ್ನ ಹಾಕಬೇಕಾಗಿತ್ತು. ಇವತ್ತು ದಾಳಿಂಬೆ ಹಾಕಬೇಕು ಅಂದ್ಕೊಂಡು ಆ ಕಡೆ ದಾಳಿಂಬೆ ಇಟ್ಕೊಂಡು ದಾಳಿಂಬೆನೂ ಬಿಡಿಸ್ಕೊಂಡು
ಬೇಯಿಸ್ಕೊತಾ ಇದ್ದೀನಿ. ದಾಳಿಂಬೆ ಬೇಯಿಸ್ಕೊಂಡು ಹಾಗೆ ಮಿಕ್ಸಿ ಮಾಡ್ಕೋಬೇಕಾಗಿತ್ತಲ್ಲ ಅದು ಮಾಡಿಕೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಅಂದರೆ ಮಧ್ಯದ ಊರಿನಲ್ಲಿ ಇಟ್ಬಿಟ್ಟು ಹಂಗೆ ಹಾಗೆ ಸ್ನ್ಯಾಕ್ಸ್ ಬಾಕ್ಸಿಗೂ ರೆಡಿ ಮಾಡಿಕೊಂಡು ಹಂಗೆ ಅವು ಸ್ನ್ಯಾಕ್ಸ್ ಬಾಕ್ಸಿಗೂ ಹಾಕ್ಬಿಟ್ಟು ನೀರು ಬಾಟ್ಲಿಗೆ ತುಂಬಿಸಿ ಎಲ್ಲನೂ ರೆಡಿ ಮಾಡಿಬಿಟ್ಟು ಇಲ್ಲಿ ಈ ಕಡೆ ಈರುಳ್ಳಿ ಸಮೇತ ಚೆನ್ನಾಗಿ ಫ್ರೈ ಆಗ್ತಾಯಿತ್ತು. ಅಂದರೆ ಆವಾಗವಾಗ ಕೈ ಆಡಿಸ್ತಾ ಇರಬೇಕಲ್ಲ, ಇದು ಆಗಿದ್ದೆ ಆಲ್ಮೋಸ್ಟು. ಇವಾಗ ಟೊಮೆಟೊ ಹಾಕ್ಕೊತಿದ್ದೀನಿ. ಇದು ಹುಳಿ ಟೊಮೆಟೊ ಊರಿಂದ ತಂದಿರೋದು. ಒಂದು 3 ಟೊಮೆಟೊ ಯೂಸ್ ಮಾಡ್ಕೊತಾ ಇದ್ದೀನಿ. ನಾವಿರೋದಿದ್ರೆ ಮಕ್ಕಳು ನಾನು 3 ಟೊಮೆಟೊ ಯೂಸ್ ಮಾಡ್ಕೊತೀನಿ. 3 ಟೊಮೆಟೊ ಯೂಸ್ ಮಾಡಿಕೊಂಡು ಇವಾಗ ಅರ್ಶಿನ ಪುಡಿ ಹಾಕ್ಕೊತಿದ್ದೀನಿ, ಕಲರ್ ಚೆನ್ನಾಗಿರುತ್ತೆ ಅಂತ. ಹಾಗೆ ಅರ್ಶಿನ ಪುಡಿ, ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಇವಾಗ ಅರ್ಶಿನ ಪುಡಿ ಇದು ಏನಿರುತ್ತೆ ಎಕ್ಸ್ಟ್ರಾ ಪುಡಿ ಇವಾಗಲೇ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಯಾವುದೇ ಆಗಲಿ ರೆಡ್ಡಿಶ್ ಆಗಿ ಬರಬೇಕು ಅಂದರೆ ನಾವು ಒಗ್ಗರಣೆಗೆ ಎಕ್ಸ್ಟ್ರಾ ಪುಡಿ ಹಾಕ್ಕೊಂಡ್ರೆ ಕಲರ್ ಸೂಪರಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಆದ್ದರಿಂದ ಇವಾಗೆಲ್ಲ ಹಾಕ್ಕೊಂಡು ಈ ಕಡಲೆ ಇರುತ್ತಲ್ಲ ಸಪ್ರೇಟ್ ಇದೇನು ನೆನೆಸೋದು ಬೇಯಿಸೋದೇನು ಬೇಕಾಗಿಲ್ಲ. ಈ ಫ್ರೈಗೆ ಹಾಕ್ಕೊಂಡೆ ಎಲ್ಲನೂ ಕಲಿಸ್ಕೊಂಡು ಇದೊಂದು ಸ್ವಲ್ಪ ಗೊಜ್ಜು ತೀರ ಹಾಕಬೇಕು. ಅಲ್ಲಿವರೆಗೂ ಹಂಗೆ ಕುದಿಯೋದಕ್ಕೂ ಬಿಡ್ತೀನಿ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ ಇಟ್ಟುಬಿಟ್ಟು ಅವರಿಗೆ ಸ್ನಾನಕ್ಕೆ ಬಟ್ಟೆಗಳು ಮತ್ತು ಬೇರೆ ಕೆಲಸಗಳು, ನಾನು ಸ್ನಾನ ಮಾಡೋಕ್ಕೆ ಬಟ್ಟೆ ಎಲ್ಲದನ್ನು ಪ್ರಿಪೇರ್ ಮಾಡ್ತಾ ಇರ್ತೀನಿ. ಅಂದರೆ ಇದು ಆಗೋ ಟೈಮಲ್ಲಿ ಆ ಕಡೆ ಅದನ್ನೂ ಮಾಡ್ಕೊತಾ ಇದ್ದರೆ ಅಷ್ಟೊಂದು ಕೆಲಸಗಳು ಆಗೋಲ್ಲ. ಹಾಗೆ ಅಡುಗೆ ಮಾಡ್ಕೊತ ಏನು ನಾವು ಕಟ್ ಮಾಡಿರೋ ಪ್ಲೇಟ್ಸು ಮತ್ತು ಬೇರೆ ಏನಾದರೂ ಪಾತ್ರೆ ತೊಳೆಯೋದಿರುತ್ತಲ್ಲ ಅದನ್ನೂ ಹಂಗೆ ತೊಳಿತಾ ಹೋಗ್ತೀನಿ. ಈ ಫ್ರೈ ಆಗೋಕ್ಕೆ ಟೈಮ್ ಇರುತ್ತಲ್ಲ, ಸುಮ್ಮನೆ ಅಲ್ಲೇ ನಿಂತ್ಕೊಂಡು ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತಷ್ಟೇ. ಇವಾಗ ಬಂದುಬಿಟ್ಟು ನೋಡಿದೆ ಇದನ್ನು ಆಗಬೇಕಿತ್ತು. ಅದಕ್ಕೆ ಮತ್ತೆ ಹೋಗಿಬಿಟ್ಟು ಸ್ವಲ್ಪ ಬಟ್ಟೆ ಇಟ್ಟು ಹೋಗಿದ್ದು ಅದನ್ನು ಬಟ್ಟೆನೂ ನೆನೆಸ್ಬಿಟ್ಟು ಸ್ವಲ್ಪಲ್ಲಿ ಇವಾಗ ಬಂದು ನೋಡ್ತಾ ಇದ್ವಿ. ಇನ್ನೂ ಅದು ಕುದೀತಾನೆ ಇತ್ತು. ಅಂದರೆ ಸ್ವಲ್ಪ ಮಾತ್ರ ಇನ್ನು ಒಂದು 5 ಸೆಕೆಂಡ್ ಆದರೆ ಇದು ರೆಡಿ ಆಗುತ್ತೆ ಅಂತಂದೇಳಿ ಬೇರೆ ಕೆಲಸಗಳೆಲ್ಲ ಒಂದೊಂದಾಗಿ ಮುಗಿಸ್ತಾ ಬರ್ತಿದ್ದೀನಿ. ಒಂದು ಲಂಚ್ ಬ್ಯಾಗು ಮತ್ತು ಒಂದು ಬ್ಯಾಗು ಬ್ರೆಡ್ ಎಲ್ಲನೂ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಅಂದರೆ ಈ ಕಡೆ ಇದು ಕುದೀತಾ ಇರುತ್ತೆ, ಆ ಕಡೆ ನನ್ನ ಕೆಲಸ ನಾನು ಮಾಡ್ಕೊತಾ ಇರ್ತೀನಿ ಅಷ್ಟೇ. ಹಾಗೆ ಮಾಡೋದ್ರಿಂದ ಈ ಕಡೆ ಟೈಮು ಸೇವ್ ಆಗುತ್ತೆ, ಈ ಕಡೆ ಫಾಸ್ಟಾಗಿ ಕೆಲಸಗಳು ಹೋಗುತ್ತೆ. ಒಂದೇ ಹತ್ರ ನಾವು ಅಡುಗೆ ಮಾಡ್ತಿದ್ದೀವಿ ಅಂದರೆ ಅಲ್ಲೇ ನಿಂತ್ಕೊಂಡ್ರೆ ಯಾವ ಕೆಲಸನೂ ಆಗೋಲ್ಲ. ಒಂದಿನ ಹಗಲೆಲ್ಲ ಕೆಲಸ ಮಾಡ್ತಾರೆ ಅಂತಾರಲ್ಲ, ಹಿಂಗೆ ಆಗೋದು. ಮಾಡ್ತಾಯಿದ್ರೆ ಬೇಗನೆ ಆಗುತ್ತೆ. ಇವಾಗ ರುಬ್ಬಿಟ್ಕೊಂಡಿರೋ ಆವಾಗಲೇ ಮಸಾಲೆ ಇತ್ತಲ್ಲ ಅದನ್ನ ಹಾಕ್ಕೊಂಡು ಇವಾಗ ಇದನ್ನು ಒಂದು 5 ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ, ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಯಾಗಿ ಹಾಕಿರ್ತೀವಲ್ಲ ಆ ಸ್ಮೆಲ್ ಹೋಗೋವರೆಗೂ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಹಾಕ್ಕೋಬೇಕು. ಯಾಕಂದರೆ ಅದರಲ್ಲೂ ಮಸಾಲೆ ಇರುತ್ತಲ್ಲ, ಅದಕ್ಕೂ ಜಾರಲ್ಲಿ ನೀರು ಹಾಕ್ಕೊಂಡು ಅದನ್ನ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಹಸಿ ಸ್ಮೆಲ್ ಹೋಗೋವರೆಗಷ್ಟೇ. ಜಾಸ್ತಿ ಮಸಾಲೆ ಯೂಸ್ ಮಾಡಿದ್ರೂ ಚೆನ್ನಾಗಿರಲ್ಲ. ಟೊಮೆಟೊ ಬಾತ್ ಆಗಲಿ ಯಾವುದೇ ಒಂದು ಮಸಾಲೆ ಐಟಮ್ಸ್ ಆಗಲಿ ಜಾಸ್ತಿ ಆದರೆ ಅಷ್ಟೊಂದು ಇರಲ್ಲ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಆಯಿತು, ಇದು 80% ಆಗಿತ್ತು, ಇನ್ನು 20% ಫ್ರೈ ಆಗಲಿ ಅಂತಂದು ಬಿಟ್ಬಿಟ್ಟು ಇವಾಗ ನೋಡ್ತಾ ಇದ್ದೀನಿ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಂಡ್ರೆ ಆಗೋಯ್ತು. ಇವಾಗ ಅದೇ ಜಾರ್ ತೊಳೆದ್ಬಿಟ್ಟು ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ ಅಲ್ಲಲ್ಲಿ ಮಸಾಲೆ ಇರುತ್ತಲ್ಲ, ವೇಸ್ಟ್ ಮಾಡೋದು ಬೇಡ ಅಂತಂದೇಳಿ ಹಾಕ್ಕೊತಾ ಇದ್ದೀನಿ. ಇವಾಗ ನೀರು ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದ್ರ ಪ್ರಮಾಣ ನೋಡಿಬಿಟ್ಟು ನಾವು ನೀರನ್ನು ಹಾಕ್ಕೋಬೋದು. ನಾನು ಇವಾಗ 1 ಗ್ಲಾಸ್ ತೊಗೊಂಡಿದ್ದೆ, 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕಬೇಕು. ಇವಾಗ ಆಲ್ರೆಡಿ ಹಾಕಿದ್ದೀನಲ್ವ, ನೋಡಿಕೊಂಡು ಹಾಕ್ಕೊಂಡ್ರೆ ಆಗೋಯ್ತು. ಇವಾಗ 2 ಗ್ಲಾಸ್ ಆಯಿತು. ಆವಾಗಲೇ ಜಾರ್ ತೊಳೆದ್ಬಿಟ್ಟು 1 ಗ್ಲಾಸ್ ಹಾಕ್ಕೊಂಡಿದ್ದೆ. ಇವಾಗ ಇನ್ನೊಂದು ಗ್ಲಾಸ್ ಹಾಕ್ಕೊತಾ ಇದ್ದೀನಿ. ಇವಾಗ ಅಕ್ಕಿ ಹಾಕ್ಕೊತಿದ್ದೀನಿ, ಏನು ತೊಳೆದು ಇಟ್ಟಿದ್ನೋ ಆ ಅಕ್ಕಿ ಹಾಕ್ಕೊತಿದ್ದೀನಿ. ಇವತ್ತು ನೆನೆಸೋಕ್ಕೆ ಟೈಮ್ ಇರಲಿಲ್ಲ, ಅದರಿಂದ ನೆನೆಸಿರಲಿಲ್ಲ ಅಷ್ಟೇ. ನೆನಪು ಬಂದರೆ ನೆನೆಸ್ತೀನಿ. ಇವಾಗ ತುಪ್ಪ ಹಾಕ್ಬಿಟ್ಟು ಕೊತ್ತಂಬರಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಹೇಗೆ ಮಾಡಿದ್ದು ಮಸಾಲೆ ಮೇಲೆ ಬಂದೇ ಬರುತ್ತೆ. ಅದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ, ಕೆಳಗೆ ಸ್ವಲ್ಪ ಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೊಮೆಟೊ ಬಾತು. ಸಖತ್ತಾಗಿ ಬಂದಿತ್ತು, ನನ್ನ ಮಕ್ಕಳೆಲ್ಲ ಇಷ್ಟಪಟ್ಟು. ಆಮೇಲೆ ನಾನು ಇದನ್ನ ಹಾಟ್ ಬಾಕ್ಸಿಗೆ ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಮಾಡ್ಕೊಂಡಾಗ
ಈ ಥರ ಕಾಣ್ತಾ ಇತ್ತು. ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿತ್ತು, ಎಲ್ಲಿ ಏನೂ ಆಗಿರಲಿಲ್ಲ, ಪರ್ಫೆಕ್ಟಾಗಿ ಬೆಂದಿತ್ತು ಕೂಡ. ಕಲರು ಅಷ್ಟೇ ಚೆನ್ನಾಗಿ ನ್ಯಾಚುರಲ್ ಕಲರ್ ಬಂದಿತ್ತು. ಇವಾಗ ನಿಶಾಂತ್ಗೆ ರಾಯನ್ಗೆ ತಟ್ಟೆಗೆ ಹಾಕ್ಕೊಡ್ತಾ ಇದ್ದೀನಿ. 1 ಪೀಸ್ ಆಪಲ್ಲು, 3 ಪೀಸು ಕ್ಯಾರೆಟ್ ಹಾಕ್ಬಿಟ್ಟು ಕ್ಯಾರೆಟ್ ಬಗ್ಗೆ ಅಷ್ಟೇ ನಾಯಿ ಮರಿ, ಬಿಸಿ ಮರಿ, ಬಜ್ಜಿ ಮರಿ ಅವೆಲ್ಲ ತುಂಬ ಇಷ್ಟಪಡ್ತೀವಲ್ಲ. ಅಂದರೆ ಚಿಕ್ಕ ಮಕ್ಕಳು ಅಂತಲ್ಲ, ದೊಡ್ಡವ್ರಿಗೂ ಇಷ್ಟನೇ ಅದು. ಅದಕ್ಕೆ ಅವ್ನು ಇರ್ತಾ ಇದ್ನು ಡೈಲಿ ಇಲ್ಲಿ ಏನು ಅನ್ನಿಸಿದೆ ಅಲ್ಲಿ ಇರ್ತಾಯಿತ್ತು, ಅದಕ್ಕೆ ಹುಡುಕ್ತಾ ಇದ್ವಿ. ಇಲ್ಲಿ ಸಿಕ್ಕಿಲ್ಲ. ಅವನು ಮುಂದೆ ಹೋಗ್ತಾ ಇದ್ವಿ, ಎಲ್ಲಾದರೂ ಒಂದೊಂದು ಸಿಗ್ತವೆ ಅಂತ. ಇಲ್ಲಿ ಇರಲಿಲ್ಲ. ಈ ವ್ಯೂಸ್ ಅಂತ ತುಂಬಾ ಇಷ್ಟ ಆಗುತ್ತೆ. ರೈಲ್ವೆ ಸ್ಟೇಷನ್ ಪಕ್ಕನೇ ಇದು ಹೊಂಡ ಅವರು ನೆಟ್ಟಿರೋ ಅಂಥ ಗಿಡಗಳು, ತುಂಬ ದೊಡ್ಡ ಮರಗಳಾಗಿತ್ತು. ಚೆನ್ನಾಗಿರುತ್ತೆ ಇಲ್ಲಿ ವ್ಯೂಸು. ಏನೋ ಒಂಥರ ಕೂಲಾಗಿ ತಂಪಾಗಿ ಚೆನ್ನಾಗಿತ್ತು. ಮನೆಗೆ ಬಂದ ತಕ್ಷಣ ಆವಾಗಲೇ ಏನು ನಾನು ನೆನೆಸೋಗ್ಬಿಟ್ಟಿದ್ದೆ ಬಟ್ಟೆಗಳು ಎಲ್ಲ ವಾಶ್ ಮಾಡಿದ್ದಾಯಿತು. ನಾನು ಬರೋಷ್ಟರಲ್ಲಿ ಯಾರೋ ಆಗಲೇ ವಾಶ್ ಮಾಡಿಬಿಟ್ಟು ಇವಾಗ ಬಟ್ಟೆಗಳು ಹಾಕಿದ್ದು. ಇವಾಗ ನಾನು ನಮ್ಮ ತಂತಿಗೆ ಹಾಕ್ತಾ ಇದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಅವ್ರವ್ರ ತಂತಿಗೆ ಹಾಕ್ಬೇಕಂತಂದು ಏನಿಲ್ಲ. ಒಬ್ಬೊಬ್ರು ಇರ್ತಾರೆ ನಮ್ದಕ್ಕೆ ಹಾಕ್ಬಿಡ್ರಿ ತೆಗೀರಿ ಅಂತಾರಲ್ಲ, ಹಂಗೆ ಹೇಳೋಕ್ಕಾಗಲ್ಲ ಯಾರ್ಯಾರ ಮನಸ್ಥಿತಿ ಹೇಗಿರುತ್ತೋ ಅಂತಂದೇಳಿ ನಾವಿನ್ನೂ ನನ್ನ ತಂತಿಗೆ ಹಾಕ್ಕೊತಾ ಇದ್ದೀನಿ. ಅವರು ಬೇರೆಯವ್ರು ಬಂದುಬಿಟ್ಟು ಬೇರೆಯವ್ರ ತಂತಿಗೆ ಹಾಕಿದ್ರು. ಸರಿ ಅಂತಂದೇಳಿ ಅವನ ಈ ಕಡೆ ಸೈಕಲ್ ತೊಳ್ಕೊತಾ ಇದ್ದೆ, ನಾನು ಈ ಕಡೆ ಬಟ್ಟೆ ಎಲ್ಲ ಒಣಗಿಸ್ತಾ ಇದ್ದೆ. ಅವ್ನಿಗೆ ಹೇಳ್ತಾ ಇದ್ದೆ ಬೀಳ್ತೀಯ ನೋಡ್ಕೊಂಡು ಇದು ಮಾಡೋ ಅಂತ. ಕೋತಿಗಳು ಈ ಕಡೆಯೇ ಬಟ್ಟೆ ಎಳಿಯೋಕ್ಕೆ ಬರ್ತಾಯಿದ್ವಿ. ಯಾರೋ ಬಟ್ಟೆ ಆಗಲಿ, ನಮ್ಮ ಬಟ್ಟೆ ಆಗಲಿ ನಾವು ಓಡಿದ್ರೆ ಅವರು ಓಡಿಸ್ತಾರೆ ಅಂತಂದೇಳಿ. ಕೋತಿಗಳು ಹೆಂಗೆ ಮಾಡ್ತವೆ ಅಂದರೆ ಬಟ್ಟೆಗಳ್ನ ಕೆಳಗೆ ಜಂಪ್ ಮಾಡಿ ತೆಗೆದುಬಿಟ್ಟು ಕೆಳಗೆ ಬೀಳಿಸಿ ಅದ್ರ ಮೇಲೆ ಆಟ ಆಡ್ತವೆ. ಅವು ಏನು ಅರ್ಧಕ್ಕಲ್ಲ, ಆಟ ಆಡ್ತವೆ, ಉಚ್ಕೊಳೋದು, ಎಳ್ದಾಡೋದು ಅದೆಲ್ಲ ಮಾಡ್ತವೆ, ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಆ ಕಡೆ ಓಡಿಸ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೀನಿ. ಈ ವ್ಲಾಗ್ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮದು ಮಾರ್ನಿಂಗ್ ರೋಟೀನ್ ಅಂದರೆ ನಂದು ಅಷ್ಟೊಂದು ಸ್ಪಷ್ಟವಾಗಿ ಬರ್ತಾಯಿಲ್ಲ, ಯಾಕಂದರೆ ಬಾಯಲ್ಲಿ ಹುಣ್ಣಾಗ್ಬಿಟ್ಟಿದೆ ಇವಾಗ 2 ದಿನದಿಂದ. ಆದ್ದರಿಂದ ಸ್ಪಷ್ಟವಾಗಿ ಕರೆಕ್ಟಾಗಿ ವಾಯ್ಸಲ್ಲಿ ಬರ್ತಾಯಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಾಯಲ್ಲಿ ಹುಣ್ಣಾಗಿದೆ. ಅದರಿಂದ ನಿಮ್ಮ ಮಾರ್ನಿಂಗ್ ರೋಟೀನು ಯಾವ ಥರ ಇರುತ್ತೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡೋಣ ಅಂತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಒಳ್ಳೆ ವ್ಲಾಗು, ಹೆಣ್ಮಕ್ಳು ಹಂಗೆ ಮಾತಾಡಬಾರ್ದಪ್ಪು. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಹೆಣ್ಮಕ್ಳಿಗೆ ಇಷ್ಟವಾಗಿರೋ ಒಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಸಿಗ್ತೀನಿ. ಯಾರೂ ನಾಳೆ ಮಿಸ್ ಮಾಡಿದೆ ನೋಡಿ ಅಂತಂದು ಹೇಳ್ತಾ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.